ಸೊ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ನಂಜೇಗೌಡರು ಪೋಷಕರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಡಾಕ್ಟರ್ ಪದ್ಮಶ್ರೀ ರಾವ್ ಹಿರಿಯ ಮನೋವೈದ್ಯರು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಷ್ಟೇ ಅಲ್ಲ, ಡಾಕ್ಟರ್ ಪ್ರದೀಪ್ ಕುಮಾರ್ ಮಕ್ಕಳ ತಜ್ಞರು, ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕೇಳೋದಿಷ್ಟೇ, ಈಗಿನ ಯುವ ಪೀಳಿಗೆ ಮನಸ್ಥಿತಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಒಂದು 2 ನಿಮಿಷ ಫೋನ್ ಬಿಟ್ಟಿರೋಕೆ ಆಗ್ತಾನೇ ಇಲ್ಲ ಅವರಿಗೆ. ಸೊ ಕರೆಂಟ್ ಹೋಗಲಿ, ಏನೋ ಒಂದು ಸಮಸ್ಯೆ ಆಗಲಿ, ಅವ್ರು ಕೇರೇ ಮಾಡಲ್ಲ. ಏನಾದ್ರು ನೆಟ್ವರ್ಕ್ ಆಫ್ ಆಯ್ತಾ ಅಷ್ಟೇ, ಪ್ರಪಂಚನೇ ಪ್ರಳಯ ಆಯಿತು ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನನ್ನ ಕೋರಿಕೆ, ಪೇರೆಂಟ್ಸ್ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು, ಮಕ್ಕಳು ಮೊಬೈಲಿಗೆ ಡಿಪೆಂಡ್ ಆಗಿ, ಅದರಲ್ಲೂ ಎನಿ ಟೈಮ್ ಓದೋಕ್ಕಿಂತ ಹೆಚ್ಚಿನದಾಗಿ ಮಕ್ಕಳಿಗೆ ಮೊಬೈಲೇ ಒಂದು ಆಸ್ತಿಯಾಗಿದೆ. ಊಟ ಬಿಟ್ಟರು ಬಿಡ್ತಾರೆ, ನಿದ್ರೆ ಬಿಟ್ಟರು ಬಿಡ್ತಾರೆ, ಮೊಬೈಲ್ ಬಿಡೋ ಅಂಥ ಪರಿಸ್ಥಿತಿಲಿಲ್ಲ. ಹಾಗಾಗಿ ಏನಾಗ್ತೈತೆ ಅಂದರೆ ಭಾಳ ಕಷ್ಟ ಆಗ್ತದೆ. ಓದಿನ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ. ಇವಾಗ ಏನು ಮೊಬೈಲ್ ಬೇಕು, ಮೊಬೈಲ್ ಒಂದಿದ್ರೆ ಸಾಕು, ಅವ್ರಿಗೆ ಮೊಬೈಲೇ ಪ್ರಪಂಚ ಆಗಿದೆ. ಹಾಗಾಗಿ ಪೇರೆಂಟ್ಸ್ಗಳು ಎಚ್ಚೆತ್ಕೊಂಡ್ರೆ ಮುಂದೆ ಪೇರೆಂಟ್ಸ್ಗಳೇ ಇದರಲ್ಲಿ ಭಾಳ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದರಲ್ಲೂ ಡಿಪ್ರೆಷನ್ಗೂ ಹೋಗ್ಬೇಕಾಗುತ್ತೆ. ಮುಂದೆ ಮಕ್ಕಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಈ ಸಸ್ಪೆನ್ಸಲ್ಲಿ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೇನಿದೆ ಅಂತ ನಮಗೂ ಗೊತ್ತಾಗಲ್ಲ, ಅಷ್ಟು ಸಸ್ಪೆನ್ಸ್ ಇದೆ. ಮಕ್ಕಳ ಬಗ್ಗೆ ನಾವು ಜಾಗ್ರತೆ ವಹಿಸಲಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಪೇರೆಂಟ್ಸ್ಗಳು ತುಂಬ ಕಷ್ಟ ಆಗುತ್ತೆ ಮೇಡಮ್, ನನ್ನ ಕೋರಿಕೆ. ಓಕೆ, ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡೋದ್ರಿಂದ ಮಕ್ಕಳ ಹೇಗೆ ಚೇಂಜ್ ಆಗ್ತಿದೆ ಅವ್ರ ಬಿಹೇವಿಯರ್ನಲ್ಲಿ ಅಂತ ಯೋಚನೆ ಆಗ್ತಿತ್ತು. ಬಟ್ ಈಗ ನೋಡಿದ್ರೆ ಸಾವು ನೋವೇ ಜಾಸ್ತಿ ಆಗ್ಬಿಡ್ತಾ ಇದೆ. ಸೊ ಕೇರಳದ ಒಂದು ಇನ್ಸಿಡೆಂಟ್ನ ನಾವು ನೋಡೋದಾದ್ರೆ, ಸೊ ಯಾವುದೋ ಒಂದು ಹುಚ್ಚಿಗೆ ಅಂದರೆ ಲೈಕ್ಸ್ ಜಾಸ್ತಿ ಬರಬೇಕು, ಏನೋ ಒಂದು ಹುಚ್ಚಿಗೆ ಬಿದ್ದು ಆಕೆ ಒಂದು ಬಲಿಯನ್ನ ತಗೊಂಡಿದ್ದಾಳೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ತಾವು? ಈಗ ಇದು ಒಂದನ್ನಲ್ಲ, ತುಂಬಾ ಆಗ್ತಾ ಇದೆ. ನಾವೊಂದು ಲೆಕ್ಕ ತಗೊಂಡಾಗ ತುಂಬಾನೇ ಸ್ವೀಸೈಡ್ಸ್ ಆಗ್ತಾ ಇದೆ. ಲೈಕ್ಸ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅಂಡ್ ಇನ್ನೊಂದು, ಮೊಬೈಲ್ ಇದೆಲ್ಲ ಒಂದು ಪಾರ್ಟ್ ಆಫ್ ದ ಬಾಡಿ ಆಗಿದೆ. ಅದು ಇಟ್ಕೊಂಡೇ ಸ್ನಾನನೂ ಆಗ್ಬೇಕು, ಅದು ಇಟ್ಕೊಂಡೇ ಆಗಬೇಕು ಅಂತ ಅಂದಾಗ ಅದ್ರ ಮೇಲೆ ಎಷ್ಟು ಡಿಪೆಂಡೆನ್ಸಿ ಬಂದಿದೆ. ಅಂಡ್ ಏನೇ ಪೋಸ್ಟ್ ಮಾಡಿದ್ರು ಅದಕ್ಕೆ ಲೈಕ್ಸ್ ಬೇಕು. ಕ್ರೈಮ್ ರೇಟ್ ಜಾಸ್ತಿ ಆಗಿದೆ, ಸ್ವೀಸೈಡ್ ರೇಟ್ ಜಾಸ್ತಿ ಆಗಿದೆ. ಕ್ರೈಮ್ ರೇಟ್ಸ್, ನಾವೆಲ್ಲ ಹೋಗ್ತೀವಿ ಅದನ್ನ ಪೋಸ್ಟ್ ಮಾಡಬೇಕು, ಫ್ಯಾಮಿಲಿ ಪಿಕ್ಚರು. ಸೊ ಎಲ್ರಿಗೂ ಗೊತ್ತು ಇವ್ರ ಮನೇಲಿ ಯಾರೂ ಇಲ್ಲ ಅಂತ. ಆಮೇಲೆ ಗೇಮಿಂಗ್ ಆ್ಯಪ್ಸ್, ಸೊ ದಟ್ ಈಸ್ ಎ ವೆರಿ ಸೀರಿಯಸ್ ಇಶ್ಯೂ. ಇವಾಗ ಪ್ರಾಜೆಕ್ಟ್ ವರ್ಕ್ ಎಲ್ಲ ನಾವು ಸೋಷಿಯಲ್ ಮೀಡಿಯಾ, ಯು ಆರ್ ಯೂಸಿಂಗ್ ನೆಟ್ವರ್ಕ್ ಅಂತ ಅಂದಾಗ ಮಕ್ಕಳು ಸ್ಲಿಪ್ ಆಗ್ತಾ ಇದ್ದಾರೆ ಬೇರೆ ಚಾನೆಲ್ಸ್ಗೆ. ಸೊ ಪೇರೆಂಟ್ಸ್ ಅನ್ಕೋತಾ ಇರೋದು ಪಾಠ ಓದ್ತಿದ್ದಾನೆ, ಅಸೈನ್ಮೆಂಟ್ ಮಾಡ್ತಿದ್ದಾನೆ ಅಂತ. ಸೊ ಸ್ಲಿಪ್ ಆಗ್ತಾ ಇರೋದು ನಮಗೆ ಗೊತ್ತಾಗ್ತಾನೆ ಇಲ್ಲ. ಸೊ ಯಾವುದು ಅಗ್ರೆಷನ್ ಬಿಹೇವಿಯರ್ ಆಗ್ತಾ ಇದೆ, ಆ್ಯಂಗರು, ಎಮೋಷ್ನಲ್ ಇಂಟೆಲಿಜೆನ್ಸ್ ನೀವು ನೋಡಿದ್ರೆ IQ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆಲ್ ಆರ್ ಹ್ಯಾವಿಂಗ್ IQ. ಇವಾಗ ಜೆನ್ಝಿ, ಇವಾಗ 97 to 2012 ಹುಟ್ಟಿದವ್ರನ್ನ ನಾವು ಜೆನ್ಝಿ ಅಂತ ಇದ್ದೀವಿ. ಈಗ 2012 ಆದಮೇಲೆ 2024 ತನಕ ಎಲ್ಲ ಹುಟ್ಟಿರೋರು ಜೆನ್ ಆಲ್ಫಾ ಅಂತ. ಅವ್ರು ಇನ್ನೂ ಬಿಯಾಂಡ್ ರೀಚ್ ಮಕ್ಕಳವರು. IQ ಜಾಸ್ತಿ, ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತೀವಿ, ಅದು ಸಬ್-0 ಲೆವೆಲಲ್ಲಿದೆ. ಅದಕ್ಕೆ ಸ್ಕೂಲ್ನಲ್ಲಿ ಪ್ರಾಬ್ಲಮು, ಅಟೆನ್ಷನ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ, ಓದಕ್ಕೆ ಕೂತ್ಕೊಂಡ್ರೆ ಓದೋಕ್ಕಾಗಲ್ಲ. ಪೇರೆಂಟ್ಸ್ ಅಂದ್ಕೊಳ್ತಾರೆ, ಅಸೈನ್ಮೆಂಟ್ ಮಾಡ್ತಿದ್ದಾನೆ, ಲ್ಯಾಪ್ಟಾಪ್ ಮುಂದೆ ಕೂತಿದ್ದಾನೆ. ಬಟ್ ನನಗೆ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನನಗೆ ಪಾಕೆಟ್ ಮನಿ ಕೊಡದೇ ಇದ್ರೆ ಏನಂತೆ. ಅಯ್ಯೋ ಹೆಂಗೆ, ಮತ್ತೆ ಇದೆಲ್ಲ ಸಿಗರೇಟ್ ಸೇರ್ತೀಯಾ, ಆಲ್ಕೋಹಾಲ್ ತಗೊಳ್ತಾ ಇದೆಯಾ ಫ್ರೆಂಡ್ಸ್ ಜೊತೆ? 8ನೇ ಕ್ಲಾಸ್ ಹುಡುಗ ಅವ್ನು ಹೇಳ್ತಾನೆ, ನಾನು ಗೇಮಿಂಗ್ ಆ್ಯಪಲ್ಲಿ ಐ ನೋ ಹೌ ಟು ಅರ್ನ್ ಬ್ಯಾಕ್ ಮನಿ. ಸೊ ಈ ಮಟ್ಟಕ್ಕೆ ಮಕ್ಕಳು ಬೈಪಾಸ್ ರೂಟ್ ಹೋಗ್ತಾ ಇದ್ದಾರೆ. ಇನ್ನು ಪೇರೆಂಟ್ಸು ಅವ್ರನ್ನ ರೀಚ್ ಆಗೋಕ್ಕಾಗ್ತಿಲ್ಲ, ಆ ಸ್ಪೀಡಲ್ಲಿ ಯಾರೂ ಹೋಗೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಹುಟ್ಟಿದ ಮಗುಗೆ ಒಂದು ಎಲ್ಲಿಂದ ಶುರು ಆಗ್ತಾ ಇದೆ, ಒಂದು 8 ತಿಂಗಳು 6 ತಿಂಗಳು ಅನ್ನುವಾಗ ಅದು ಮೊಬೈಲ್ ಕೊಟ್ಟ ತಕ್ಷಣ ಮಗು ಕೊಟ್ಟಿದ್ದೆಲ್ಲ ತಿಂತಾ ಇರುತ್ತೆ. ಸೊ ಇಟ್ ಮೇಕ್ಸ್ ದ ಲೈಫ್ ವೆರಿ ಈಸಿ ಫಾರ್ ಪೇರೆಂಟ್ಸ್. ಅಲ್ಲಿಂದ ಶುರು ಆಗ್ತಾ ಇದೆ. ಅಲ್ಲಿಂದಾನೇ ನಾವು ಫಿಸಿಕಲ್ ಗೇಮ್ಸ್ನ ನಾವು ಇಂಟ್ರಡ್ಯೂಸ್ ಮಾಡಿದ್ರೆ ಮುಂಚಿನಂಗೆ ಎಷ್ಟೋ ನಾವು ಕಾಪಾಡ್ಕೋಬೋದು. ಸೊ ಅಲ್ಲಿಂದ ಅಡಿಕ್ಷನ್ ಸ್ಟಾರ್ಟ್ ಆಗಿರೋದು, ಆಮೇಲೆ ಬಿಡ್ಸೋಕ್ಕಾಗಲ್ಲ. ಕಿತ್ತ ತಕ್ಷಣ ಅಗ್ರೆಸಿವ್ ಬಿಹೇವಿಯರ್ನ ಪೇರೆಂಟ್ಸ್ ಕೆ ನಾಟ್ ಮ್ಯಾನೇಜ್. ಅಯ್ಯೋ ಎಂಥದ್ದು ಕೊಟ್ಟು ಬಿಸಾಕ್ಬಿಡೋಣ ಸುಮ್ಮನಾಗ್ಲಿ ಅಂತ ಶುರು ಆಗೋದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ. ಹೈಸ್ಕೂಲ್ ಮಕ್ಕಳು ದೇ ಆರ್ ಬಿಯಾಂಡ್ ರೀಚ್. ದ ಗೇಮಿಂಗ್ ಆ್ಯಪ್ಸ್ ಎಸ್ಪೆಷಲಿ, ಆಮೇಲೆ ಪೋಸ್ಟ್ ಹಾಕಿ ನೀವು ಹೇಳ್ದಂಗೆ ಲೈಕ್ಸ್ ಬರದೇ ಇರೋದು, ಇದು ತುಂಬ ಡಿಪ್ರೆಷನ್ನು ಸೊಸೈಟಿನಲ್ಲಿ. ಒಂದು ದಿಸ್ ಇಸ್ ಎನ್ ಎಮೋಷ್ನಲ್ ವಾರ್ ಅಂತ ಕರಿಬೋದು ನಾವು. ಕುಗ್ಗಿಸ್ತಾ ಇದೆ ಮನಸ್ಥಿತಿಗಳನ್ನು. ಸೊ ಟೀನೇಜರ್ಸ್ನ, ಈ ಯಂಗ್ಸ್ಟರ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅವ್ರ ತಲೆಯಲ್ಲಿ ಏನೇನು ಓಡ್ತಿದೆ ಅಂತ. ಆ್ಯಂಡ್ ಮೆನಿ ಗೇಮಿಂಗ್ ಆ್ಯಪ್ಸ್ದು ಸ್ವೀಸೈಡಲ್ ಥಾಟ್, ಲಾಸ್ಟ್ ಸ್ಟೇಜ್ ಇಸ್ ಸ್ವೀಸೈಡ್. ಅದನ್ನು ಅವರು ತೋರಿಸ್ತಾರೆ. ಲಾಸ್ಟ್ ಬಟ್ ಒನ್ ಈಸ್ ಕಟ್ಟಿಂಗ್ ಹ್ಯಾಂಡ್ಸ್. ಆ ಥರ ತುಂಬ ಪೇಷಂಟ್ಸ್ ಬಂದಿದ್ದಾರೆ ನನ್ನ ಹತ್ರ. ಸೊ ಕೈ ಕುಯ್ಕೊಂಡು ಬಂದಾಗಲೇ ನಾವು ಪೇರೆಂಟ್ಸ್ಗೆ ಅಲರ್ಟ್ ಆಗೋಕ್ಕೆ ಹೇಳ್ತೀವಿ, ನಮಗೆ ಟೈಮ್ ಇಲ್ಲ,
ನಾವು ಬೈತೀವಿ, ಚೆನ್ನಾಗಿ ಬೈತೀವಿ. ನಾ ಹೇಳದೆ ಬೈಬೇಡಿ, ಹೊಡಿಬೇಡಿ, ಟೈಮ್ ಕೊಡಿ, ಬಿ ವಿತ್ ದೆಮ್, ಸಿ ವಾಟ್ ದೇ ಆರ್ ಡೂಯಿಂಗ್. ಯಾಕಂದರೆ 4ನೇ ಕ್ಲಾಸ್ ಮಗು ಪೋರ್ನೋಗ್ರಫಿಕ್ ವಿಡಿಯೋ ನೋಡ್ತಿದೆ ಅಂದರೆ ಮನಸ್ಥಿತಿ ಏನಾಗಬಹುದು? ಅಪ್ರಾಪ್ತ ಏಜಲ್ಲಿ ನಾವು ಎಕ್ಸ್ಪೋಜರ್ ಕೊಟ್ಟಾಗ ಇಟ್ ಆಬ್ವಿಯಸ್ಲಿ ಡಿಸ್ಟರ್ಬ್ಸ್. ಎಸ್, ಇದನ್ನು ಕೂಡ ಮಾತಾಡ್ತಾ ಹೋಗೋಣ ಮೇಡಮ್. ಇನ್ನೊಂದು ಕೇಳಬೇಕು, ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ, ಪ್ರದೀಪ್ ಸರ್. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋ ಮೆಡಿಸಿನ್ ಕೊಟ್ರೇನೆ 2 ಸಲ ಕೇಳ್ತಾರೆ, ಸರ್ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ, ತಗೊಳ್ಬೋದಾ, ಇದಕ್ಕೆ ತಗೊಳ್ಳೋದಾ ಇದನ್ನ ಅಂತ ಕೇಳ್ತಾರೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ನಲ್ಲಿ ಬರೋದನ್ನೆಲ್ಲ ನಂಬ್ತಾರೆ ಜನ. ಯಾಕೆ ಹೀಗೆ? ಆ ಥರ ಯಾಕೆ ಮನೋಭಾವನೆ ಜನರಲ್ಲಿ ಹುಟ್ಟಿದೆ ಅಂತ ತಮಗನ್ಸುತ್ತೆ? ನಾವು ಇವಾಗ ಏನು ಹೇಳಿದ್ರು ಮೇಡಮ್ ಅಂದರೆ ಆಲ್ರೆಡಿ ಆಲ್ಮೋಸ್ಟ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಜಮಾನದಲ್ಲೇ ಇದ್ದೀವಿ. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮಕ್ಕಳು ಅಥವಾ ನಮ್ಮ ಹಿರಿಕರು ನಮ್ಮನ್ನು ಹೇಗೆ ನೋಡ್ಕೊಂಡ್ರು, ಅವಾಗೆಲ್ಲ ಜಾಸ್ತಿ ಮನೆಯಿಂದ ಹೊರಗಡೆ ಇರ್ತಾ ಇದ್ವಿ. ಜಾಸ್ತಿ ಮನೆಗೆ ಬರ್ತಾ ಇದ್ದಿದ್ದು ಬರೀ ಏನೋ ಒಂದು ಸ್ವಲ್ಪ ಹೊತ್ತು ಓದ್ಕೊಳಕ್ಕೆ, ಅದು ಬಿಟ್ರೆ ಇನ್ನೆಲ್ಲ ಹೊರಗಡೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಭಾನುವಾರ ಬಂತು ಅಂದ್ರೆ ಹೊಡ್ಕೊಂಡು ಬಂದು ಮನೆಗೆ ಸೇರಿಸೋರು. ಸೊ ಆ ಥರ ಒಂದು ಸೋಷಿಯಲೈಸೇಷನ್ ಅಂದರೆ ಸೋಷಿಯಲ್ ಮೀಡಿಯಾಗೂ ಸೋಷಿಯಲೈಸೇಷನ್ಗೂ ಭಾಳಷ್ಟು ಡಿಫ್ರೆನ್ಸ್ ಇದೆ. ಸೋಷಿಯಲೈಸೇಷನ್ ಅಂದರೆ ಇವಾಗ ನೋಡಿ ಫ್ರೆಂಡ್ಸ್ ಮಾಡ್ಕೊಳೋದು. ಇವಾಗ ನೋಡಿ ಇವಾಗಲೇ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಲಿ ಯೂಸ್ ಮಾಡಿದ್ರೆ ನೋಡಿ, ಇವಾಗ ನಾನು ಆ್ಯಕ್ಚುಲಿ ಕ್ಲಿನಿಕಲ್ಲಿ ಪೇಷಂಟ್ ನೋಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ನಾನು ಐ ಕುಡಂಟ್ ಮೇಕ್ ಇಟ್ ಅಪ್. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರೋದ್ರಿಂದ ಐ ಆಮ್ ಏಬಲ್ ಟು ಜಾಯಿನ್ ಇವಾಗ ಕಮ್ಯುನಿಟಿಲಿ ನಾವು ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ದ ಬೋನ್ ದಟ್ ಯು ಗಾಟ್ ದ ಸೋಷಿಯಲ್ ಮೀಡಿಯಾ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡಿದ್ರೆ. ಇದೇ ಸೋಷಿಯಲ್ ಮೀಡಿಯಾನ ಹೇಗೆ ನಾವು ಅಸಿಸ್ಟೆಡ್ ರೈಟ್ಲಿ, ಎಸ್ಪೆಷಲಿ ನಾವು, ಬಿಕಾಸ್ ಐ ಆಮ್ ಪೀಡಿಯಾಟ್ರಿಷಿಯನ್, ಮಕ್ಕಳು ಡಾಕ್ಟರ್ ಇರೋದ್ರಿಂದ ರೈಟ್ ಫ್ರಮ್ ದ ಜರ್ನಿ ದ ಚೈಲ್ಡ್ ಟೇಕ್ಸ್, ಬಿಕಾಸ್ ಮಕ್ಕಳಿಗೆ ದಟ್ ಇಸ್ ನಾಟ್ ಎ ಸೋಷಿಯಲ್ ಮೀಡಿಯಾನ ಅದೆಲ್ಲ ಏನು ಗೊತ್ತಿರಲ್ಲ. ಸೊ ಎವ್ರಿಥಿಂಗ್ ಕಮ್ಸ್ ವಿತ್ ದ ಹ್ಯಾಬಿಟ್. ನಾವೇನೇ ಒಂದು ಚಟ ಇವಾಗ ಹೇಳ್ಬೇಕಂದ್ರೆ ಮೊದಲೆಲ್ಲ ಹೇಳೋರು, ಅವ್ನಿಗೆ ಸಿಗರೇಟ್ ಚಟ ಇದೆ, ಆಲ್ಕೋಹಾಲ್ ಚಟ ಇದೆ ಅಂತ ಎಲ್ಲ. ಸೊ ಈಗಿನ ಕಾಲಕ್ಕೆ ಆಲ್ಮೋಸ್ಟ್ ಎಲ್ಲಾರ್ದು ಸ್ಕ್ರೀನ್ ಟೈಮ್ ತೆಗೆದು ನೋಡಬೇಕು ನೀವು. ಆವ್ರೇಜ್ ಆಗಿ ಎವ್ರಿ ಒನ್ ಆರ್ ಹುಕ್ ಟು ದೇರ್ ಸ್ಕ್ರೀನ್ಸ್. ಮಿನಿಮಮ್ 3 hours ಇಂದ ಹಿಡಿದು 5 hours ಆವ್ರೇಜ್ ಇಂಡಿಯನ್ದು ಸ್ಕ್ರೀನ್ ಟೈಮ್ ದಟ್ ದೇ ಆರ್ ಹುಕ್. ಅಂದರೆ ನಥಿಂಗ್ ಬಟ್ ದೇ ಆರ್ ಗಾಟ್ ಅಡಿಕ್ಟೆಡ್. ಗೊತ್ತಿದ್ರೆ ಎಲ್ಲರೂ ಅಡಿಕ್ಷನ್ ಆಗ್ತಿದ್ದಾರೆ. ಸೊ ಈ ಅಡಿಕ್ಷನ್ ಇಂದ ದೂರ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಅವಾಗ್ಲಿಂದಾನೇ ಡಿಸಿಪ್ಲಿನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿಸ್ಬೇಕು. ಯಂಗರ್ ಏಜ್, ಗ್ರೋಯಿಂಗ್ ಏಜ್ ಅಂತ ನಾವೇನ್ ಹೇಳೋದು ವೆರಿ ಸ್ಟ್ರಿಕ್ಟ್ಲಿ ಅಂದ್ರೆ ಲೆಸ್ ದೆನ್ 3 years there should not be any media exposure, not only social media, TV or screens like ಮೊಬೈಲ್ ಆಗಲಿ ಏನಕ್ಕೂ ಎಕ್ಸ್ಪೋಸ್ ಮಾಡಿಸ್ಬಾರ್ದು. ಹಾಗಾದ್ರೆ ಅಕಸ್ಮಾತ್ ಪೇರೆಂಟ್ಸ್ ಕೇಳ್ತಾರೆ, ಸರ್ ನನ್ನ ಮಗು ಟಿವಿ ತೋರಿಸಿದ್ರೇ ಊಟ ಮಾಡೋದು, ಇದು ಮಾಡೋದು, ರೈಮ್ ತೋರಿಸಿದ್ರೇ ಊಟ ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ತೋರಿಸ್ಬಿಟ್ಟು ಅವ್ರು ಸ್ವಲ್ಪ ಹೊತ್ತಂತ ಏನು ಇನ್ವಾಲ್ವ್ಮೆಂಟ್ ತೋರಿಸ್ತಾರಲ್ಲ, ದಟ್ ಬಿಕಮ್ಸ್ ಸೆಕೆಂಡ್ಸ್ ಹೋಗಿ ಅವರ್ಸ್ ಹೋದ್ಮೇಲೆ ಆಮೇಲೆ ಸರ್ ಕೆಲಸ ಮಾಡ್ಕೊಳಕ್ ಬಿಡಲ್ಲ ಅವರು, ಸರ್ ನಾನು ವರ್ಕ್ ಫ್ರಮ್ ಹೋಮು. ಇನ್ನು ಕೆಲವರು ಕೋವಿಡ್ ಟೈಮಲ್ಲಂತೂ ಹೈಯೆಸ್ಟ್ ಸ್ಕ್ರೀನ್ ಅಟ್ಯಾಚ್ಮೆಂಟ್ ಆಗಿದ್ದೆ ನಮಗೆ ಪ್ರಾಬ್ಲಮ್ ಆಗಿದ್ದು ಸೋಷಿಯಲ್ ಕೋವಿಡ್ ಟೈಮಿಂದ ಒಂದು ದುರ್ಬಳಕೆ ಆಗಿದ್ದು ಸೋಷಿಯಲ್ ಮೀಡಿಯಾ ರ್ಯಾಂಪೆಂಟ್ ಆಗಿದ್ದು ಎಲ್ಲಾನು ಕೋವಿಡ್ ಟೈಮ್ಸಲ್ಲೇ. ಬಿಕಾಸ್ ಹೈಯೆಸ್ಟ್ ಜನ ದೇವರ್ ಸ್ಟೇಯಿಂಗ್. ಎಷ್ಟೋ ಬಿಸ್ನೆಸ್ ಸ್ಟಾರ್ಟ್ ಆಗೋಯ್ತು, ದಟ್ ಈಸ್ ಗುಡ್ ಥಿಂಗ್. ಬಟ್ ಎಷ್ಟೋ ಬಿಸ್ನೆಸ್ ಹಾಳಾಗಿದ್ದು ಅಂಡ್ ಈ ತರ ಸೋಷಿಯಲ್ ಮೀಡಿಯಾಗೆ ಅಡಿಕ್ಷನ್ ಅಂತ ಸ್ಟಾರ್ಟ್ ಆಗಿದ್ದೆ ಈ ಕೋವಿಡ್ ಟೈಮ್ಸ್ ಇಂದ.